ನೆಕ್ಸ್ಟ್ ಅವರು ಗೌರಮ್ಮ ಅವರು CPIM ಕಮ್ಯುನಿಸ್ಟ್ ಪಾರ್ಟಿಯ ರಾಜ್ಯ ಸಮಿತಿ ಸದಸ್ಯರು ಗೌರಮ್ಮ ಅವರಿದ್ದಾರೆ. ಮೊದಲನೇದಾಗಿ ಹೋರಾಟ ಸಮಿತಿಯ ಮುಖ್ಯಸ್ಥರಾದಂಥ ನಾಗೇಶ್ ಅವರು ಇದ್ದಾರೆ. ಹಾಗೆ ಬಹುಜನ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂಥ RMN ರಮೇಶ್ ಅವರು, ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯ ರಾಜ್ಯಾಧ್ಯಕ್ಷರಾದಂಥ ತಾಯ್ನಾಡು ರಾಘವೇಂದ್ರ ಅವರು ಇದ್ದಾರೆ. ಜೊತೆಗೆ ಆಮ್ ಆದ್ಮಿ ಪಕ್ಷದ ಮುಖಂಡರಾದಂಥ ವೀಣಾ ಅವರು ಜೊತೆಗಿದ್ದಾರೆ. ಇಶಾಕ್ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಈಗ ನಮ್ಮ ಜೊತೆ ಮಾಧ್ಯಮ ಸಂಚಾಲಕರಾದಂಥ ಅನಿಲ್ ನಾಚಪ್ಪ ಅವರಿದ್ದಾರೆ. ಬಂದಿರುವಂಥ ತಮ್ಮೆಲ್ಲರಿಗೂ ನಾನು ಈ ಹೋರಾಟ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹಳಷ್ಟು ವಿಚಾರಗಳನ್ನು ನಮ್ಮ ಸ್ನೇಹಿತರು ತಮ್ಮ ಮುಂದೆ ಇಟ್ಟಿದ್ದಾರೆ. ಏನು ಬೆಂಗಳೂರಲ್ಲಿರುವಂಥ 7 BDA ಕಾಂಪ್ಲೆಕ್ಸ್ಗಳನ್ನು ಇವತ್ತು ಖಾಸಗಿಯವರಿಗೆ ಕೊಡ್ತಾ ಹಿಂದೆ ಇರುವಂಥ ಹುನ್ನಾರ ಏನು ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಬಹಳ ವ್ಯಾಲ್ಯೂಬಲ್ ಪ್ರಾಪರ್ಟಿಗಳವೆಲ್ಲ ಮತ್ತು ಬಹಳ ಮುಖ್ಯ ಭಾಗದಲ್ಲಿರುವಂಥ ಪ್ರಾಪರ್ಟೀಸು. ಹಿಂದೆ BDA ಸೈಟ್ಗಳು ಮಾಡಬೇಕಾದ ಸಂದರ್ಭದಲ್ಲಿ CA ಸೈಟ್ಲಾಗಿ ಈ ಜಾಗವನ್ನು ಬಿಟ್ಟಿದ್ದು, ಇದು ಸಾರ್ವಜನಿಕ ಬಳಕೆಗಾಗಿ ಇದುವರೆಗೂ ಮಾಡ್ಕೊಳ್ತಾ ಬಂದಿರ್ತಾರೆ. ಈಗ ಇದನ್ನ ಏಕಾಏಕಿ ಪ್ರೈವೇಟ್ನವರಿಗೆ ಕೊಡ್ತಾ ಅದರಲ್ಲಿ 35% BDA ಇನ್ನು ಉಳಿದ 65% ಖಾಸಗಿಯವರಿಗೆ ಕೊಡ್ತಾರ. ಇಲ್ಲೇ ಇರುವಂಥ ಹುನ್ನಾರ ನಿಜಕ್ಕೂ ನಮ್ಮೆಲ್ಲರಿಗೂ ಆಘಾತ ತಂದಿದೆ. ಮತ್ತೆ ಇದರಿಂದ ನಮ್ಮ ಎಲ್ಲ ರಾಜಕಾರಣಿಗಳ ಪಾಲುದಾರಿಕೆ ಇದೆ ಅಂತ ನಾನು ಭಾವಿಸ್ತೇನೆ. ಇದು ಕೇವಲ ಒಂದು ಕಂಪನಿದಲ್ಲ, ಇದರಿಂದ ಎಲ್ಲ ನಮ್ಮ ರಾಜಕಾರಣದಲ್ಲಿ ಮಿಂಗಲಾಗಿದ್ದಾರೆ. ನೆಪ ಮಾತ್ರಕ್ಕೆ ಈ ಏನು ಮ್ಯಾವರಿಕ್ ಹೋಲ್ಡಿಂಗ್ಸ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಕಂಪನಿ ಕೊಟ್ಟಿದ್ದಾರಲ್ಲ, ಅದ್ರ ಪಾಲುದಾರರು ಯಾರು ಅಂತೇಳಿ ಬಹಿರಂಗ ಪಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ. ಈ ಎಂಪವರ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಈ ಎಂಪವರ್ ಡೆವಲಪ್ಮೆಂಟ್ ಅಲ್ಲಿ ಈಗಿರುವಂತ ಸರ್ಕಾರದ ಈ ನಮ್ಮ ಮಂತ್ರಿಗಳಾಗಿರ್ಬೋದು ಅಥವಾ ಕೆಲವು ರಾಜ್ಯ ನಾಯಕಗಳಾಗಿರ್ಬೋದು ಎಷ್ಟು ಜನ ಪಾಲುದಾರಿಕೆಯನ್ನ ಹೊಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ಭಾಗದಲ್ಲಿ ನೀವು ಎಲ್ಲೇ ಮ್ಯೂಚುವಲ್ ಆಗಿ ನೀವು ಡೆವಲಪ್ಮೆಂಟ್ ಕೊಟ್ಟರು ಕೂಡ 50-50 ರೇಷಿಯೋದಲ್ಲಿ ತಗೊಳ್ತಾ ಇದ್ದಾರೆ ಎಲ್ಲ ಪ್ರೈವೇಟ್ ಪ್ರಾಪರ್ಟಿಗಳನ್ನು. ಅದರಲ್ಲೂ ಕೆಲವೊಂದು ಕಡೆ 60% ಮಾಲೀಕರಿಗೆ ಇನ್ನು 40% ಡೆವಲಪ್ಮೆಂಟ್ ಮಾಡೋರಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರು ಒಳಗಡೆ ಪ್ರಾಪರ್ಟಿ ಸಿಗದೇ ಇರೋ ಸಂದರ್ಭದಲ್ಲಿ ಕೇವಲ 35%ಗೆ ನೀವು ಕೊಡ್ತಾ ಇರುವಂತ ಹುನ್ನಾರ ಏನು. ಮತ್ತೆ ಈ ಪ್ರಾಪರ್ಟಿಗಳಿಗೆ ಈ ನಮ್ಮ ಎಷ್ಟೋ ಬ್ಯಾಂಕ್ಗಳು ಸಾಲ ಕೊಡ್ಲಿಕ್ಕೆ ಮುಂದೆ ಬಂದಿದ್ರು ಕೂಡ ಸರ್ಕಾರನೇ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ಸರ್ಕಾರ ಡೆವಲಪ್ಮೆಂಟ್ ಮಾಡದೆ ಖಾಸಗಿಯವರು ಕೊಡ್ತಾ ಇರುವಂತ ಹುನ್ನಾರಾದ್ರು ಏನು ಅಂತ. ಮತ್ತೆ ಬಹಳ ಮುಖ್ಯವಾಗಿ HSR BDA ಕಾಂಪ್ಲೆಕ್ಸ್ ಸುಮಾರು 3 ವರ್ಷಗಳಿಂದಲೇ, ಬಹಳಷ್ಟು ವರ್ಷಗಳಿಂದ ಇದೆಯಲ್ಲ ಏನಲ್ಲ, 3 ವರ್ಷಗಳಿಂದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಿ ಇನ್ನೂ ಅದನ್ನ ಫುಲ್ಫಿಲೇ ಆಗಲಿಲ್ಲ. ಬಾಡಿಗೆಗಳಿಗೆ ಕೊಡ್ದಂಗೆ ಇವತ್ತು ಅದನ್ನ ಬಿಡಿಸಕೊಟ್ಟಿರೋ ಹಿಂದೆ ಇರುವಂತ ಹುನ್ನಾರಾದ್ರು ಏನು. ಬಡವರ ತೆರಿಗೆ ದುಡ್ಡು, ಸಾರ್ವಜನಿಕ ತೆರಿಗೆ ದುಡ್ಡನ್ನ ಇಷ್ಟ ಬಂದಾಗಿ ಇವರು ಖರ್ಚು ಮಾಡ್ತಾರೆ ಅಂತಂದ್ರೆ ಇವೇನು ಯಬೋದಿ ಲಾನ, ಇವೇನು ಯಬೋದಿ ಸಂವಿಧಾನನ? ಇವ್ರಿಗೇನು ಕೇಳಲಿಕ್ಕೆ ಯಾರು ಇಲ್ವಾ? ಬಡವರ ಪರ ಅಂತ ಮೊನ್ನೆ DCM ಅವರು ಹೇಳ್ತಾರೆ. ಇದೇನೇ ನಿಮ್ಮ ಅಭಿವೃದ್ಧಿ? ಬೃಹತ್ ಬೆಂಗಳೂರನ್ನ ನಾನು ಏನೋ ಡಿಜಿಟಲ್ ಬೆಂಗಳೂರು ಮಾಡ್ತೇನೆ, ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿ ನೀವು ಭಾಷಣ ಮಾಡ್ತೀರಲ್ಲ, ಇದೇನಾ ನಿಮ್ಮ ಅಭಿವೃದ್ಧಿ? ಇದರಲ್ಲಿ ಈ ಸರ್ಕಾರದ ಅನೇಕ ಮಂತ್ರಿಗಳ ಪಾಲುದಾರಿಕೆ ಇದೆ. ಇವತ್ತು ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ಮುಂದಿನ ನಮ್ಮ ಪೀಳಿಗೆಗೆ, ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಅದು ಉಳಿಸ್ಬೇಕಲ್ವಾ? ಎಲ್ಲಾದ್ರೂ ರೋಡಲ್ಲಿ ಕುತ್ಕೊಂಡು ಹೋರಾಟ ಮಾಡಿದ್ರೆ ಪೊಲೀಸ್ ಅವ್ರನ್ನ ಬಿಟ್ಟು ಅತಿಕ್ರಮ ಕೆಲಸ ಮಾಡ್ತಾರೆ. ಈ ಕಡೆ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಹೋರಾಟ ಮಾಡಿ ಅಂತಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಯಾರು ಬರಲ್ಲ. ಅದನ್ನ ಹಳೆ ಗೇರನ್ನ ನಮ್ಮನ್ನ ಗೇಟಿ ಕೂಡ ಹಾಕ್ಬಿಟ್ಟು ಮನವಿ ತಗೊಳಕ್ಕೂ ಯಾರು ಬರಲ್ಲ. ಆ ರೀತಿ ಇವತ್ತು ಏನು ಹಳೆ ಬ್ರಿಟಿಷರು ಏನು
ಮಾಡ್ತಾ ಇದ್ರು. ಆ ರೀತಿ ಇವತ್ತು ಸರ್ಕಾರಗಳ ನಡೆಯಾಗಿದೆ. ಆಮೇಲೆ ನೋಡಿ, ಯಾವುದೇ ಒಂದು ಹೋರಾಟ ಮಾಡಬೇಕು ಅಂದ್ರೆ ತಾವೆಲ್ಲ ಪತ್ರಿಕಾ ಮಿತ್ರರು ನಮಗೆ ಸಹಕಾರ ಮಾಡಬೇಕು. ಇವಾಗ ಏನಾಗಿದೆ, ಯಾವುದೇ ಒಂದು ಈ ರೀತಿಯ ಸುಮಾರು 20,000 ಕೋಟಿ ಒಂದು ಕೊಳ್ಳೆ ಹೊಡೆಯುವ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅಂತ ಹೋರಾಟ ನಾವು ತಗೊಂಡು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಇವತ್ತು ಯಾವುದೋ ನೋಡಿ ಎಲ್ಲ ಮುಗಿದೋಗಿತ್ತು, ದರ್ಶನ ಅವ್ರ ಕೇಸು, ಯಾವುದೋ ಒಂದು ಗ್ಲಾಸ್ ಬಂತು, ಒಂದು ಕಪ್ ಬಂತು. ಇವತ್ತು ಈ ಹೋರಾಟನ ಯಶಸ್ವಿಗೊಳಿಸಬೇಕಾಗಿತ್ತು. ಎಲ್ಲ ಆ ಒಂದು ಕಡೆ ತಿರುಗ್ತಾ ಇರುತ್ತೆ. ನಾಳೆ ದಿನ ನಾವೊಂದು 12ನೇ ತಾರೀಕು ಹೋರಾಟ ಮಾಡ್ಬೇಕಾದ್ರೂ ಬೇರೆ ಏನೋ ಒಂದು ಷಡ್ಯಂತ್ರ ಸರ್ಕಾರದವರೇ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವತ್ತು ಆ ರೀತಿ ಹಾದಿ ತಪ್ಪಿಸುವ ಕೆಲಸನ ಪ್ರತಿ ಸಲ ಸರ್ಕಾರ ಮಾಡ್ತಾ ಇದೆ ಅಂತ ನಮಗೊಂದು ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಎಲ್ಲಾ ತರ ಹೋರಾಟಗಳಲ್ಲೂ ನೋಡಿ, ಯಾವುದೇ ಒಂದು ದೊಡ್ಡ ಹಗರಣನ, ಸರ್ಕಾರದ ಹಗರಣ ನಾವು ಬಯಲಿಗೆ ಎಳಬೇಕು ಅನ್ನೋ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯವನ್ನ, ಸೆಲೆಬ್ರಿಟಿಗಳಿರ್ಬೋದು, ಯಾವುದೋ ರಾಜಕಾರಣಿ ಸಿಡಿ ಬಿಡೋದಿರ್ಬೋದು, ಇನ್ನೊಂದು ಯಾವುದೇ ವಿಷಯವನ್ನ ತಗೊಂಡ್ಬಂದ್ಬಿಟ್ಟು ಹಾದಿ ತಪ್ಪಿಸೋ ಕೆಲಸ ಇವತ್ತು ಸರ್ಕಾರ ಸತತವಾಗಿ ಮಾಡ್ತಾ ಇದೆ ಅಂತ ಅನುಮಾನ. ಮತ್ತೆ ಇವತ್ತು ನೋಡಿ, ಆ ಬಿಡಿಎ ಕಾಂಪ್ಲೆಕ್ಸ್ ಇವತ್ತು ಬಡವರ ಪಾಲಿಗೆ ಅಲ್ಲಿ ವರದಾನ ಆಗಿತ್ತು. ಅಲ್ಲಿ ಚಿಕ್ಕ ಪೆಟ್ಟಿ ಅಂಗಡಿಯಿಂದ ಹಿಡಿದು ಒಂದು ಐರನ್ ಅಂಗಡಿಯಿಂದ ಒಂದು ಮೆಡಿಕಲ್, ಆಸ್ಪತ್ರೆ, ಪೊಲೀಸ್ ಸ್ಟೇಷನ್, ಆಮೇಲೆ ಪೊಲೀಸರಿಗೆ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಉಳಿಸೋದಕ್ಕೂ ನಿಮ್ಗೆ ಹೋರಾಟ. ಇವತ್ತು ನೋಡಿ, ಏನು 70% 30% ಸರ್ಕಾರಕ್ಕೆ, ಅಂದ್ರೆ ಇಲ್ಲಿ ನೇರವಾಗಿ ನಾವು ಆಪಾದನೆ ಮಾಡಬಹುದು. 20% ಏನ್ ಕಮಿಷನ್ ಬರುತ್ತಲ್ಲ, ಅದೇ ಇವರು ನೇರವಾಗಿ ಯಾರೆಲ್ಲ MLA ಸ್ಥಳೀಯ ಅಥವಾ ಇದನ್ನ ಏನು ಸಚಿವರಿದ್ದಾರೆ ಅವರಿಗೆ ನೇರವಾಗಿ 20% ಕಮಿಷನ್ ಹೋಗುತ್ತೆ. ಅಂದ್ರೆ ನೋಡಿ, ಎಲ್ಲೇ ಬೆಂಗಳೂರಲ್ಲಿ ಯಾವುದೇ ಜೆಡಿ ನಾವು ಮಾಡ್ಬೇಕು ಅಂದ್ರು 50-50 ಅಥವಾ 60-40 ನಡೆಯುತ್ತೆ. ಇಲ್ಲಿ ಇವಾಗ 30% ಹೋದ್ರೆ 20% ನೇರವಾಗಿ ಸರ್ಕಾರ ಅವರಿಂದ ಹಿಂಭಾಗದಿಂದ ತಗೊಂತಾ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ. ಆದ್ರಿಂದ ನಾವು 12ನೇ ತಾರೀಕು ಈಗಾಗಲೇ ನಾವು ಮನವಿನ ಬಿಡಿ ಆಯುಕ್ತರಿಗೆ ಕೊಡ್ತೀವಿ, ಸ್ಥಳೀಯ MLA ಅವರಿಗೆ ಕೊಡ್ತೀವಿ, ಎಲ್ಲ ಕಡೆ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ, ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಆದ್ರಿಂದ ನಾವು ಬೀದಿ ಹೋರಾಟ ಒಂದೇ ನಮ್ಮ ಗತಿ ಇರೋದ್ರಿಂದ ನಾವೇನು 12ನೇ ತಾರೀಕು ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ನಮ್ಮ ಸಂತೋಷ್ ಹೆಗ್ಡೆ ಅವರ ಮುಖಾಂತರ ಮತ್ತೆ ಎಲ್ಲ ನಾಗೇಶನ್ ಅವರು, ನಮ್ಮ ಅಣ್ಣವರು ಎಲ್ಲರ ಮುಖಾಂತರ ಒಂದು ಹೋರಾಟವನ್ನು ಹಾಕೊಂಡಿದ್ದೇವೆ. ಆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಪೂರ್ಣ ಬೆಂಬಲ ಇದ್ದು, ಮತ್ತೆ ಈ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಬರಬೇಕು. ಸುಮಾರು ಒಂದು 10,000 ಜನ ಸೇರಿಸಿ ಹೋರಾಟ ಮಾಡ್ತೇವೆ. ಆ ಹೋರಾಟ ಕೊನೆಯಲ್ಲ, ಆರಂಭ. ಸ್ವತ್ತುಗಳು ಉಳಿಬೇಕು, ಯಾವುದೇ ರೀತಿಯಾಗಿ ಖಾಸಗೀಕರಣವನ್ನ ಮಾಡಬಾರ್ದು ಅಂತ ಹೇಳಿ CPM ಪಕ್ಷ ದೇಶಾದ್ಯಂತ ನಿರಂತರವಾದಂತ ಹೋರಾಟವನ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಬೆಂಗಳೂರಿನಲ್ಲಿರುವಂತ 7 BDA ಕಾಂಪ್ಲೆಕ್ಸ್ಗಳನ್ನ ಖಾಸಗಿಯವರಿಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನ ಮೊದಲನೇದಾಗಿ ವಿರೋಧಿಸ್ತೇವೆ ಮತ್ತು ಅದನ್ನ ವಾಪಸ್ ಪಡಿಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಸ್ನೇಹಿತರೆ, ಇದೇ 12ನೇ ತಾರೀಕು BDA ಕಾಂಪ್ಲೆಕ್ಸ್ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ಏನೊಂದು ಬೃಹತ್ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಮಾಡೋದಕ್ಕೆ ಕರೆದಿದ್ದಾರೆ. ಆ ಒಂದು ಪ್ರತಿಭಟನೆಗೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಒಂದು ಸಂಪೂರ್ಣ ಬೆಂಬಲ, ಸಹಕಾರ ಮತ್ತು ನಮ್ಮ ಒಂದು ಭಾಗಿಯಾಗೋದು ಸಂಪೂರ್ಣವಾಗಿರುತ್ತೆ. ಯಾಕಂದರೆ ಈ ಒಂದು BDA ಕಾಂಪ್ಲೆಕ್ಸ್ನ ಉಳಿಸಿ ಅಂತ ಹೇಳಿ ನಾವು ಸುಮಾರು ವರ್ಷಗಳಿಂದನೇ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಸೊ ನಾನು ಖುದ್ದಾಗಿ ಇಂದಿರಾನಗರ BDA ಕಾಂಪ್ಲೆಕ್ಸ್ ಏನಿದೆ ಆ ಒಂದು ಹೋರಾಟನ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಸ್ಥಳೀಯರಿಂದ ಒಂದು ಹೋರಾಟ ಮುನ್ನಡೆಸ್ತಾ ಇದ್ವಿ. ಅದೇ ರೀತಿ ನಮ್ಮ ವೀಣಾಸರಾವ್ ಅವರಿದ್ದಾರೆ, ಅವರು ಕೋರಮಂಗಲ BDA ಕಾಂಪ್ಲೆಕ್ಸ್ನ ಉಳಿಸಿ ಅಂತ ಹೇಳಿ ಅಲ್ಲಿಯ ಒಂದು ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಅನಿಲ್ ಅವರು ಆಸ್ಟಿನ್ ಟೌನ್ನ BDA ಕಾಂಪ್ಲೆಕ್ಸ್ನ ಉಳಿಸಿ ಅನ್ನೋ ಒಂದು ಹೋರಾಟನ ಮಾಡ್ತಾ ಬಂದಿದ್ದಾರೆ. ಇವತ್ತು ಖಾಸಗೀಕರಣ ಯಾವುದೇ ಕಾರಣಕ್ಕೂ ಆಗಬಾರ್ದು. ಸರ್ಕಾರದ ಸ್ವತ್ತು ಸರ್ಕಾರದ ಕೈಯಲ್ಲಿರಬೇಕು, ಅಲ್ಲಿನ ಜನರ ಕೈಯಲ್ಲಿರಬೇಕು. ಇವಾಗ ನಾವೊಂದು ಅಪಾರ್ಟ್ಮೆಂಟು ಅಥವಾ ಒಂದು ಬಡಾವಣೆಯಲ್ಲಿ ಮನೆ ತೊಗೊಳ್ತೀನಿ ಅಂದರೆ ಅಲ್ಲಿನ ಕ್ಲಬ್ ಹೌಸ್ ಆಗಿರಲಿ ಅಥವಾ ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರಲಿ, ಅದು ಅವರ ಒಂದು ಮಾಲೀಕತ್ವದಲ್ಲಿರುತ್ತೆ. ಇವತ್ತು BDA ಕಾಂಪ್ಲೆಕ್ಸ್ ಅಂದರೆ BDA ನಿವಾಸಿಗಳು ಏನಿರ್ತಾರೆ, ಅಲ್ಲಿನ ಒಂದು ಸ್ಥಳೀಯರು ಏನಿರ್ತಾರೆ, ಅವ್ರಿಗೋಸ್ಕರ ಅದು ಕಟ್ಟಿರ್ದಿರುತ್ತೆ, ಹೊರಗಿನವ್ರಿಗಲ್ಲ. ಸೊ ಇವಾಗ ಅವರಿಗೋಸ್ಕರ ಇರೋ ಒಂದು ಜಾಗವನ್ನು ಅವ್ರಿಗೆ ಗೊತ್ತಿಲ್ಲದೇನೆ, ಅವರ ಒಂದು ನೀವು ಅನಿಸಿಕೆಗಳನ್ನ ತೊಗೊಳ್ದೇನೆ ಯಾರೋ ಒಂದು ಖಾಸಗಿಯವರಿಗೆ, ಅಂದರೆ ಅದು ಖಾಸಗಿಯವರು ಅಂದರೆ ಬೇರೆಯವರಲ್ಲ. ಈ ಒಂದು ಉದಾಹರಣೆಗೆ ನೋಡಿ, ಇವತ್ತು ಇಂದಿರಾನಗರ BDA ಕಾಂಪ್ಲೆಕ್ಸನ್ನು ಮ್ಯಾವರಿಕ್ ಹೋಲ್ಡಿಂಗ್ಸ್ ಅವರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮ್ಯಾವರಿಕ್ ಹೋಲ್ಡಿಂಗ್ಸ್ ಯಾವುದು? ಇದೇ ಗರುಡಾಚಾರ ಅವ್ರದ್ದು. ಏನು ಗರುಡ ಮಾಲ್ ಕಟ್ಟಿದ್ರು ಅದೇ ಗರುಡಾಚಾರ ಅವ್ರದ್ದು. ಅದೇ ರೀತಿ ಅವ್ರ ಜೊತೆ ಕೈ ಜೋಡಿಸಿರೋದು ಯಾರು? ಇದೇ KJ ಜಾರ್ಜ್ ಅವರು. M4 ಅಂತ ಹೇಳ್ತೀರಾ, M4 ಯಾರ್ದು? ಇವತ್ತು M4 ನೀವು ಕಂಪ್ನಿಯನ್ನು ನೋಡಿದ್ರೆ ಇದೇ BDA ಚೇರ್ಮನ್ ಹ್ಯಾರಿಸ್ ಏನಿದ್ರೆ ಅವರ ಸಂಬಂಧಿಗಳದು ಅವ್ರದ್ದೇ ಆಗಿದೆ. ಕೆಲವು ಈ ಒಂದು ರಾಜಕೀಯ ವ್ಯಕ್ತಿಗಳು ಈ ಒಂದು BDA ಕಾಂಪ್ಲೆಕ್ಸ್ಗಳನ್ನ ಡೆಮಾಲಿಷ್ ಮಾಡಿ ಅಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಹಗರಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ನಿಲ್ಲಬೇಕು. ಸರ್ಕಾರದ ಸ್ವತ್ತು ಸರ್ಕಾರದ ಕೈಯಲ್ಲಿ, ಜನರ ಕೈಯಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ಹೇಳಿ ನಾವು ಈ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀವಿ.